ಈಗ ಲೇಟ್ ನೈಟ್ಸ್ ನಾವೆಲ್ಲಾದ್ರೂ ಆಚೆ ಹೋಗ್ಬೇಕು ನೈಟ್ ಅಲ್ಲಿ ಅಂದ್ರೆ ಪೇರೆಂಟ್ಸ್ 101% ಒಪ್ಕೊಳ್ಳಲ್ಲ. They be like, why you're girls, you have to supposed to stay and be back there. You are supposed to stay at home and then why not boys? Boys ಯಾಕೆ ಆಚೆ ಹೋಗ್ಬೋದು? If they are at home, they are being restricted. We can actually freely roam around. Yeah, of course. And ಈಗ Instagram Surprise! Oh wow, thank you so You much. wasted that minute. Then I'm taking back my time, so this. Yeah. Yes. If the side. Yeah. I have something at home. Well. Okay. We'll wait for it. Oh, is it? Wait. Let's come. Sorry, ನಿಮಗೆ ಗೊತ್ತು ನಂಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಐ ಫಾರ್ಗಾಟ್ ದಿಸ್. It's okay. It's okay. That was fine. So where were we? That's good. As we are protesting for our freedom. Yeah. Late night. Yeah. Night time ಅಲ್ಲಿ ಬಾಯ್ಸ್ ರೆಸ್ಟ್ರಿಕ್ಟ್ ಮಾಡಿದ್ರು. ಯಾವಾಗಲೂ ಸೀರಿಯಸ್ ಟಾಪಿಕ್ ನೀವ್ ಮಾತಾಡಿ ನನ್ ಕೇಳಿಸ್ಕೊತೀನಿ ಸಾಕು ನಂಗೆ. ನಾನು ಸೀರಿಯಸ್ ಅದೇ ಗಿವಿನೂ ವರ್ಕ್ ಮಾಡ್ಬೇಕು. ಒಟ್ಟಿಗೆ ಇರೋವರ್ಗು ತಿನ್ಬೇಕಂತೆ. ಯಾವಾಗ ನಾವ್ ದುಡಿಯೋದೇ ತಿನ್ನೋದಿಕ್ಕೆ ಅಂತೆ. ನಾವ್ ಇನ್ನೂ ದುಡಿತಲ್ಲ ಅದಕ್ಕೆ ತಿಂತಾ ಇದೀನಿ ಅಷ್ಟೇ. ಇವಳು ತರ್ಸಿದ್ಲು ಅಂತ ತಿಂತಿದ್ದೆ. And Deepika, what's your thought on this? Thought on what? Girls must be safe. Yeah, ನನ್ನ ಪ್ರಕಾರ girls must be safe. I mean, to some extent. I feel that after marriage life, girls should not be protected so much. But ಮನೇಲಿ ಏನ್ ಗೊತ್ತಾ, ನಾನು ಅದೇ ಅವಾಗ ಹೇಳ್ಬಿಟ್ಟು ಹೋಗ್ಬೇಕು. ನಮ್ಮ ಮದ್ವೆ ಆದ್ಮೇಲೆ girls should change her whole lifestyle. Exactly. Her dressing, behavior, the way she speak, everything will be changed. Yeah, it's because sometimes even their, ಅತ್ತೆ ಮಾವನು they influence a lot. And then what I've observed, ಏನಾದ್ರು ಮದ್ವೆ ಆಗಾದ್ಮೇಲೆ ಇನ್ ಕೇಸ್ ಹರ್ ಸೊಸೈಟಿ ನಾನ್ ಕೆಲ್ಸಕ್ಕೆ ಹೋಗ್ಬೇಕು, their ಅತ್ತೆ ಮಾವ ಇರ್ತಾರೆ, ಏನ್ ಕೆಲ್ಸಕ್ಕೆ ಹೋಗ್ಬೇಡ ನಿನ್ ಮನೆಯಲ್ಲೇ ಇರು. But then it is girls' freedom to choose whether they have to work or not. They studied so much. Yeah. Suffered a lot. ಅಷ್ಟು ಓದ್ಬಿಟ್ಟು ಮನೆ ಕುತ್ಕೊಳಕ ಅಷ್ಟೆಲ್ಲ ಓದಿ. ಇಫ್ ವಿ ಗಿಲ್ಟಿ ಯಾರು ನಾವ್ ಇಷ್ಟೆಲ್ಲ ಓದ್ಬೇಕು, ಇಷ್ಟೆಲ್ಲ ಓದ್ಸಿದ್ದು ನಮ್ ಮನೇಲಿ ಕುತ್ಕೊಂಡ್ ಕೆಲ್ಸ ಮಾಡಂತ ಈ ತರ ಫೀಲ್ ಆಗುತ್ತೆ. ಅವ್ರು ಅಷ್ಟೇ ನಾವಿದ್ದೀವಲ್ಲ ಎಷ್ಟು ತಪ್ತಿಲೋ ಅದ್ರಲ್ಲೇ ಸಂಸಾರ ಮಾಡುವ ಅಷ್ಟೇ. And then ಅದೆಲ್ಲ ಥಾಟ್ ಬಂದಿದೆ that we have to work and then we have to be independent women ಅಂತ. But think about our parents and all, like ಅವ್ರಿಗೆ ಎಷ್ಟು ಪ್ರೆಷರ್ ಆಗಿರ್ಬೋದು. They face so much to get us educated. Yeah. They do so much hard work. ನಮ್ ಫೀಸ್ ಎಲ್ಲ ಆನ್ ಟೈಮ್ ಕಟ್ಬೇಕು, ನಮ್ಗೆ ಏನು ಕಡಿಮೆ ಆಗ್ಬಾರ್ದು, ನಾವ್ ಚೆನ್ನಾಗ್ ಓದ್ಬೇಕು ಅಂತ ಅಷ್ಟೆಲ್ಲ ತಾರೆ ಕಷ್ಟಪಟ್ಟು ಓದಿಸಿ ಮನೆಗೆ. ಇವ್ರು ಯಾರೋ ಅವ್ರ ಮನೆಗೆ ನಮ್ಮನ್ ಕರ್ಕೊಂಡು ಹೋಗಿ ನೀನ್ ಹಂಗೆ ಇರು, ಯು ಹ್ಯಾವ್ ಟು ಡೂ ದಿಸ್, ಯು ಹ್ಯಾವ್ ಟು ಡೂ ದಟ್. On that we have to leave our family and go there, ಅದೆಲ್ಲ ಏನಾದ್ರು ಕಾಣ್. And one thing, ಇನ್ ಮನೆ ನಮ್ ಮನೆ ಮೀನ್ಸ್ ನಮ್ಮ ಅಮ್ಮ ಮನೇಲಿ ಹೆಂಗಿರ್ತೀವಿ ಅಂತ ವಿಲ್ ಬಿ ಲೈಕ್ ಓಕೆ ಶಾರ್ಟ್ಸ್ ಎಂತೂ ಆರಾಮಾಗಿರ್ತೀವಿ. ಮೀನ್ಸ್ ವಿಲ್ ಗೋ ಫಾರ್ ಮ್ಯಾರೇಜ್. ಅದಾದ್ಮೇಲೆ ಅವ್ರು ಹೋದ್ರೆ ಸೀರೆನೆ ಹಾಕೊಂಡ್ರೆ ಫುಲ್ ದೇ ಆರ್ ರಿಸ್ಟ್ರಿಕ್ಟ್. ಸೀರೆನೆ ಆಗ್ಬೇಕು, ನಿನ್ನ ಮನೇಲಿ ಅಡ್ಗೆ ಮನೇಲೆ ಶಾರ್ಟ್ಸ್ ಹಾಕೋಬೋದಾ? ಅವ್ರ ಫ್ರೀಡಮ್ ಇದೆ ಅಂದ್ರೆ ನಮಗೂ ಫ್ರೀಡಮ್ ಇದೆ. ತಿಳಿಸಿ ಒನ್ ಟೈಮ್ ಅಂತ ತಿಳಿಸಿ ಮೀನ್ಸ್ ಅತ್ತೆ ಅವ್ರ ಏನ್ ಹೇಳ್ತಾರೆ ಅಂದ್ರೆ ನನ್ ಮಗಳು ತರ ನೋಡ್ಕೋತೀನಿ. ಮೇನ್ ಡೈಲಾಗ್ ಹೇಳ್ತೆ. ಆಫ್ಟರ್ ದಟ್ ಹೋದ್ಮೇಲೆ ಸೊಸೆ ತರ ಇರ್ಬೇಕು. ಲಿಟ್ರಲಿ ಎಲ್ಲ ನೀನು ಬಿಹೇವ್ ಮಾಡ್ತಿಲ್ಲ, ಯು ಆರ್ ನಾಟ್ ಸೇಮ್. ಈ ತರ ಎಲ್ಲ ಹಾಕ್ತಾರೆ. ಈ ತರ ಬಟ್ಟೆ ಹಾಕ್ಬೇಡ, ಆ ದೇವಸ್ಥಾನಕ್ಕೆ ಹೋಗು, ಈ ದೇವಸ್ಥಾನಕ್ಕೆ ಹೋಗು. ಓಕೆ, ಲೆಟ್ಸ್ ಸ್ಪೈಸ್ ಅಪ್ ದಿಸ್ ಟಾಪಿಕ್. ನಾನು ಟಂಗ್ ಟ್ವಿಸ್ಟರ್ ಹೇಳ್ತೀನಿ, ಅದು ನೀವು 3 ಜನ ಹೇಳ್ಬೇಕು. ಸರಿ, ಕನ್ನಡ ಸರಿ ಆಯ್ತು. ಒಂದೇ ಸತಿ ಹೇಳೋದು ಆಯ್ತಾ? ಸರಿ, ಕೇಳಿಸ್ಕೊಂಡು ಹತ್ರ ತರೀಕೆರೆ ಏರಿ ಮೇಲೆ 3 ಕಲಿ ಕುರಿ ಮರಿ ಮೈದಿತ್ತು. ಹೇಳಿ ಟ್ರೈ ಟ್ರೈ ಜೋರ. ತೆರೀಕೆರೆ ಕುರಿ ನೀವು ತೆರೀಕೆರೆ 3 ಕಲಿ ಕುರಿ ಮರಿ ಮೇಯ್ತಿತ್ತು. ತಪ್ಪು. ಸಾರಿ, ಆಯ್ತು, ಇನ್ನೊಂದ್ಸತಿ ತರೀಕೆರೆ ಏರಿ ಮೇಲೆ 3 ಕಲಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕಲಿ
Okay, I'll say Hindi. Kacha papad, pakka papad. Kacha papad, pakka papad. Fast again, Nandini. Kacha papad, pakka papad. Kacha papad, pakka papad. Kacha papad, pakka papad. Kacha papad. Okay, you try. Kacha papad, kacha papad. Pakad kya gaya? Kacha papad. Kacha papad, pakka papad. Kacha papad, pakka papad. Fast again. Kacha papad, pakka papad. Kacha papad, pakka papad. Okay, you try. Papad, pakka papad. Fast. Wait. Kacha papad, pakka papad. Kacha papad, pakka papad. Kacha papad, pakka papad. Yeah, I was good in this. ನೀವು ಟಂಗ್ ಟ್ವಿಸ್ಟರ್ ನ ಯಾಕೆ ನಿಮ್ಗೆ ಕೆರಿಯರ್ ಮಾಡಿ ವೈ ನಾಟ್ Parents don't allow. ಪೇರೆಂಟ್ ಓಕೆ ಕೆರಿಯರ್ ಲೆಟ್ಸ್ ಟಾಕ್ ಅಬೌಟ್ ಕೆರಿಯರ್ Yeah. You can start with yourself. ಗಾನ And talk about your career. You're a commerce student. ಆಕ್ಚುಲಿ ಓಕೆ ಸೊ ನನ್ಗೇನಾಗ್ತದೆ ಅಂದ್ರೆ ಇಫ್ ಪೀಪಲ್ ಆರ್ ಇಂಟು ಕಾಮರ್ಸ್ ದೇ ಫೀಲ್ ಬರೀ ಆಂಟರ್ಪ್ರಿನರ್ಶಿಪ್ ಮಾಡ್ಬೇಕು ಇಲ್ಲ ದೋಸ್ ಥಿಂಗ್ಸ್ ಆಮೇಲೆ ಹೆಂಗಂದ್ರೆ ಐ ಫೀಲ್ ದಟ್ ಈ ನಡುವೆ ಕಾಲೇಜಸ್ ಅಲ್ಲಿ ಟೀಚರ್ಸ್ ಡೋಂಟ್ ಎಜುಕೇಟ್ ಸ್ಟೂಡೆಂಟ್ಸ್ ಮೋರ್. ಇಟ್ಸ್ ಲೈಕ್ ನೀನೇನೋ ಓದ್ತಾ ಇದೀಯ ಅಂದ್ರೆ ಐದರ್ ಡಾಕ್ಟರ್ ಆರ್ ಇಂಜಿನಿಯರ್ ಇಲ್ಲ ಏನು ಬೇಡ ಮನೆ ಕೆಲಸ ಮಾಡ್ಕೊಂಡು ಮನೆಗೆ. ಐ ಫೀಲ್ ಲೈಕ್ ದೇರ್ ಓನ್ಲಿ ಟೂ ಆಪ್ಷನ್ ಬಟ್ ಸ್ಟಿಲ್ ನಂಗೆ ಅನ್ಸುತ್ತೆ ಟೀಚರ್ಸ್ ಇನ್ನೂ ಹೇಳ್ಕೊಡ್ಬೇಕು. There are more career options. For example, commerce, you can start up your own business. ACCA ಮಾಡ್ಬೋದು, CA ಮಾಡ್ಬೋದು, but still it's tough. But then once you stand up on your feet ಅಂದ್ರೆ ನಿಮ್ಗೆ ಒಂದ್ಸತಿ ಆ ಗ್ರಿಪ್ ಸಿಕ್ತರೆ ಬಿಸ್ನೆಸ್ ಎಲ್ಲ ಹೆಂಗ್ ಸ್ಟಾರ್ಟ್ ಮಾಡೋದು, ಯು ಕ್ಯಾನ್ ಗ್ರೋ ಲೈಕ್ ಎನಿಥಿಂಗ್. ಅಂಡ್ ಈಗಲೂ ಅಷ್ಟೇ ಕಂಟೆಂಟ್ ಕ್ರಿಯೇಷನ್. ಪೀಪಲ್ ಫೀಲ್ ದಟ್ ಕಂಟೆಂಟ್ ಕ್ರಿಯೇಷನ್ ಏನೆಲ್ಲ ಮಾಡ್ತಾರೆ, ಬಟ್ ಇಟ್ಸ್ ಅಬೌಟ್ ಹೌ ಯೂನಿಕ್ ಯು ಡೂ. ಯಾರು ಮಾಡ್ದಿಲ್ದಾರ ಥೀಮ್ ಮಾಡ್ತಾರೆ, ಯು ಕ್ಯಾನ್ ಗೋ ವೈರಲ್. ಅಂಡ್ ಏನಲ್ವ ಏನಂದ್ರೆ ಮಿಸ್ಟೇಕ್ ಯು ಡೋಂಟ್ ನೋ ಯಾವ್ದು ವೈರಲ್ ಆಗುತ್ತೆ ಯಾವ್ದು ವೈರಲ್ ಆಗಲ್ಲ ಅಂತ. ಮತ್ತೆ ಸೈನ್ಸ್ ಹೋದ್ರೆ ಅಷ್ಟೇ, ಇಂಜಿನಿಯರ್ ಡಾಕ್ಟರ್. I feel like those mindset should be changed. ಆಮೇಲೆ I guess there should be own women, independent women building their own business ಅಂತ. That can also go on a high school. Maybe. What about you, Rakshan? Career planning. I did. Fashion designing ಅಲ್ವಾ? ಅಷ್ಟೇ ಹೆಂಗ್ ಬರುತ್ತೆ ಹಂಗ್ ಹೋಗೋದು. ಅಂದ್ರೆ ಇವಾಗ ನಾವು ಎಕ್ಸ್ಪೆಕ್ಟ್ ಮಾಡೋದನ್ನ ಆಗಲ್ಲ. ಸೊ ಅದಕ್ಕೆ ಏನಕ್ಕಾಗಲ್ಲ ಅಂದ್ರೆ ನಂಗೆ ಅದ್ ಅನ್ಸುತ್ತೆ ಹಂಗೆ. ಸೊ ಹಂಗೆ ಅಂದ್ರೆ ಇದಾಗುತ್ತೆ ಅಂದ್ರೆ ಅದಾಗಲ್ಲ, ಅದಾಗಲ್ಲ ಅಂದ್ರೆ ಅದಾಗುತ್ತೆ. ಆ ತರ ನಂಗೆ ಎಫೆಕ್ಟ್ ಆಫ್ ಸೊಸೈಟಿ on you. even parents pressure also. Yeah, exactly. I was willing to become a police, IAS. ಅದಕ್ಕೋಸ್ಕರ ಆರ್ಮಡ್ ಫೋರ್ಸ್ ಮೀನ್ಸ್ ಆರ್ಮಿ ಸೇರಿದ್ದು. ಫೈನಾನ್ಷಿಯಲ್ ಇಶ್ಯೂ ಏನು ಅದಕ್ಕೆ ಸಪೋರ್ಟ್ ಆಗಿಲ್ಲ ಅಂದ್ಬಿಟ್ಟು ಐ ಡ್ರಾಪ್ಡ್ ಇಟ್. ಐ ಚೇಂಜ್ ಮೈ ಕೆರಿಯರ್ ಲೈಫ್ ಮೀನ್ಸ್ ಡಿಪ್ಲೊಮಾ ನೆಕ್ಸ್ಟ್. ಓಕೆ ಬಿ How does it make you feel? ಅಂದ್ರೆ ನೀವು ಚಿಕ್ಕ ವಯಸ್ಸನ್ನ ಅನ್ಕೊಂಡಿರ್ತೀರ ತಾನೆ, ಮತ್ಲಬ್ ಸಿ ಯು ಆಸ್ ಅ ಪೊಲೀಸ್ ಅದು ಇದು ಎಲ್ಲ ಚೇಂಜ್ ಅಂತ. ಹೌ ಡು ಯು ಫೀಲ್? ಮತ್ಲಬ್ ನನ್ಗೆ IAS ಓಕೆ ಈ ತರ ಇರುತ್ತೆ, ಸಪೋರ್ಟ್ ಇರುತ್ತೆ. ಈ ಹ್ಯಾಸ್ ಮೀನ್ಸ್ ಅವ್ರು ಏನ್ ಅವ್ರು ಏನ್ ಮಾತಾಡ್ತಾರೋ ಅದಾಗುತ್ತೆ ಮೀನ್ಸ್ ಅದೆಲ್ಲ ಇರುತ್ತೆ. ಮೀನ್ಸ್ ನನ್ಗೂ ಆಸೆ ಅದಾಗ್ಬೇಕಲ್ಲ ಅಂತ. ಅದಾದ್ಮೇಲೆ ಆಸ್ ಮೈ ಮಾಮ್ ಐಲ್ ಬಿಕಮ್ ಶಿ ಸೆಡ್ ನೋ, ಇಷ್ಟೆಲ್ಲ ಹೆಲ್ಪ್ ಮಾಡಕ್ ಹೋದಾರ ಕಷ್ಟ ಆಗುತ್ತೆ, ಬೇಡ. ಓಕೆ ಸರಿ ಆಯ್ತು ಅಂದ್ರೆ ಐ ಚೇಂಜ್ ಮೈ ಕೆರಿಯರ್ ಅಷ್ಟೇ. ನನ್ ಕೆರಿಯರ್ ಬಗ್ಗೆ ಅಂದ್ರೆ ಮೈ ಸರೌಂಡಿಂಗ್ಸ್ ಹ್ಯಾಸ್ ಕ್ರಿಯೇಟೆಡ್ ಅ ಏಮ್ ಫಾರ್ ಮಿ. ಲೈಕ್ when I was in 6th standard, my father started telling me, IAS ಆಗು, you will have so much power in your hand. ನೀನ್ ಸೊಸೈಟಿನ ಹೆಂಗ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ಯೋ ಆ ತರ ನೀನ್ ಚೇಂಜ್ ಮಾಡ್ಬೋದು. ಓಕೆ ಐ ಗಾಟ್ ಡಿಸೈಡ್ IAS ಆಗ್ತೀನಿ. ಬಟ್ ಐ ಡಿಂಟ್ ನೋ ವಾಟ್ ಟು ಡೂ. ಅದು ಬೇರೆ ಕೊರೋನಾ ಬಂದ್ಬಿಡ್ತು. ಕೊರೋನಾ ಬ್ಯಾಚ್ ಪಾಸಿವ್ 100 ತೆಗ್ದಿದ್ದಾಳೆ. 100% I have seen a mask. ಕೊರೋನಾ then ಈ ಕೋವಿಡ್ ಟೈಮ್ ಅಲ್ಲಿ I was not at all knowing what to do next after 10th. My uncle suggested I took for science. PCMB ತಗೊಂಡಿದ್ಮೇಲೆ ರಿಲೇಟಿವ್ಸ್ ಎಲ್ಲ ಹೆಂಗಂದ್ರೆ ಹಿಂಗು ಬಯಾಲಜಿ ತಗೊಂಡಿದ್ಯಾ ಅಲ್ವಾ, ಡಾಕ್ಟರ್ ಆಗ್ಬಿಡು. Like they are just
like putting all their hopes on me. ಓಕೆ, ನೀವು ಡಾಕ್ಟರ್ ಮಾಡಿಸ್ಬೇಕು ಅನ್ಕೊಂಡ್ರೆ ನಿಮ್ ಮಗಳನ್ನ ಮಾಡ್ಸಿ ನನಗೆ ಯಾಕೆ ಈ ತರ ಪ್ರೆಷರ್ ಕೊಡ್ತೀರಾ? ಇವನ್ ಲೈಕ್ ಮ್ಯಾನಿಪುಲೇಟಿಂಗ್ ಮೈ ಪೇರೆಂಟ್ಸ್ ಆಲ್ಸೋ. ಬಟ್ ಮೈ ಏಮ್ ಈಸ್ ಸಮಥಿಂಗ್ ಎಲ್ಸ್ ಅಂಡ್ ದೇ ಆರ್ ಲೈಕ್ ರಿಲೇಟಿವ್ಸ್ ಆರ್ ಇಂಟರ್ಫಿಯರಿಂಗ್. ಇದು ಮೋಸ್ಟ್ ಕಾಮನ್ ಪ್ರಾಬ್ಲಮ್. ರಿಲೇಟಿವ್ಸ್ ಅವ್ರ ಮಕ್ಳದ್ ಬಿಟ್ಟು ನಮ್ ಮೇಲೆ ಬಿದ್ದಿರ್ತಾರೆ. ಎಕ್ಸಾಕ್ಟ್ಲಿ, ದಟ್ ಇಸ್ ಆಕ್ಚುಲಿ ಟ್ರೂ. ಆಮೇಲೆ ರಿಲೇಟಿವ್ಸ್ ಏನ್ ಗೊತ್ತಾ, ನಂದು 10th ಬೋರ್ಡ್ ಎಕ್ಸಾಮ್ ಇತ್ತು. ಆಗ ಬಂದು you get a call from every relative. ಧರ್ಮಸ್ಥಳ ಆರ್ ಸಮ್ವೇರ್. ಆಯ್ತು ಸರಿ, ಎಲ್ಲ ರಿಲೀಸ್ ಮಾಡಾಯ್ತು, ಎಷ್ಟು ಪರ್ಸೆಂಟೇಜ್ ಅಂತ ಎಲ್ಲ. ನನ್ ಜನ್ಮಂತಲೇ ನಂಗೆ ಗೊತ್ತಿಲ್ಲ ನಂಗೆ ಅಷ್ಟು ಜನ ರಿಲೇಟಿವ್ಸ್ ಇದ್ರು ಅಂತ. ಒಬ್ರು ಮೇಲೆ ಒಬ್ರು ಕಾಲ್, ಎಷ್ಟು ಪರ್ಸೆಂಟೇಜ್ ಯುನೋ. ಅವ್ರು ಬರೀ ಏನಾರು ಥಿಂಗ್ಸ್ ಗೊತ್ತಾ, ಅವ್ರು ಅದ್ ನಿಡ್ಕೊಂಡು ಏನೋ ಮಾಡಲ್ಲ, ಬೇರೆಯವ್ರಿಗೆ ಅದನ್ನೇ ತೆಗ್ಸ್ಬಿಟ್ಟು ಹೇಳ್ತಾರೆ ಅಷ್ಟೇ. ಆಮೇಲೆ ಈಗ ಹೆಂಗ್ ಗೊತ್ತಾ, ರಿಲೇಟಿವ್ಸ್ ಯಾರು ಬೆಳೀತಾ ಇದ್ರೆ ಅಂದ್ರೆ ಸಾಕು, ಅಲ್ಲೇ ಏನಾರು ಭಯ ಆಗ್ಬಿಡ್ತಾರೆ. ಆಕ್ಚುಲಿ ಟ್ರೂ. ಸೊ ಈ ತರ ಪ್ರೆಷರ್ ಇತ್ತು. ರಿಲೇಟಿವ್ಸ್ ಒಂದ್ ಹೇಳ್ತಾರೆ, ನಾನೊಂದ್ ಅನ್ಕೊಂಡಿದೀನಿ, ಪೇರೆಂಟ್ಸ್ ಇನ್ನೊಂದ್ ತರ ಮಾತಾಡ್ತಾರೆ ಅಂದಾಗ ಲೈಕ್ ಐ ಡಿಡ್ಂಟ್ ಹ್ಯಾವ್ ಅನ್ ಆಪ್ಷನ್. ಐ ಜಾಯಿನ್ ಫಾರ್ ಡಿಪ್ಲೊಮಾ ಅಗೇನ್. ನಾನು ಅವಾಗ ಅನ್ಕೊಂಡಿದ್ದು ಓಕೆ, ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ ಹುಡುಗಿ ಕಡಿಮೆ, ಸೊ ವಿ ಹ್ಯಾವ್ ಸೋ ಮೆನಿ ಆಪರ್ಚುನಿಟೀಸ್ ಇರುತ್ತೆ ಅಂತ. ಅದು ಬೈ ಇಟ್ ವಾಸ್ ನಾಟ್ ಗುಡ್. ಕ್ಯಾನ್ಸಲ್ ಆಯ್ತು ಅಡ್ಮಿಷನ್. ದೆನ್ ಈ ವಿಷಯ ನನ್ ಟೀಚರ್ಸ್ ಹೇಳ್ತೆ, ಸೊ ಐ ಆಮ್ ಶಿಫ್ಟಿಂಗ್ ಟು ಡಿಗ್ರಿ ಅಂತ. ವೈ ಡಿಗ್ರಿ ವೆನ್ ಯು ಹ್ಯಾವ್ ಇಂಜಿನಿಯರಿಂಗ್? ಡಿಗ್ರಿ ಅಂದ್ರೆ ಇಟ್ಸ್ ಜಸ್ಟ್ ಯೂಸ್ಲೆಸ್ ಅನ್ನೋ ತರ ನೋಡ್ತಾರೆ. ಲೈಕ್ ವೈ ಡೋಂಟ್ ಯು ಗೋ ಫಾರ್ ಇಂಜಿನಿಯರಿಂಗ್? Engineering is the best one. You choose that. It's okay, I am the one who is studying. I need to select what I want. I need to select what I want to study, what I want to do. It's all on me. They interfere. Engineering ಬಿಟ್ಟು ಯಾಕೆ ಡಿಗ್ರಿ ತಗೊಂತಿದ್ಯಾ? Why don't you go for engineering? And then even when your goal is fixed and then when somebody else interrupts, ನಿಂಗೆ ಅನ್ಸುತ್ತೆ ನಾನು ಹೋಗ್ತಾರ ಪಾತ್ ಕರೆಕ್ಟ್ ಆಗಿದ್ಯಾ, listen to them. ನನಗೂ ಒಂದ್ ಟೈಮ್ ಅಲ್ಲಿ ಅನಿಸ್ತು, ಮೇ ಬಿ ಡಿಗ್ರಿ ಇಸ್ ನಾಟ್ ಸೋ ಗುಡ್ ಫಾರ್ ಇಟ್. ಮೈಂಡ್ ವಾಶ್, ಫೀಲ್ ಮೈಂಡ್ ವಾಶ್. Even my uncle, he wrote so many exams for government and KAS, everything, you know. So I thought, okay, I have a guide in my home itself. I can choose this path only ಅಂತ ಸ್ಟೇಬಲ್ ಆಗಿ ಅನ್ಕೊಂಡು, of course IAS ಮಾಡ್ಬೇಕಂದ್ರೆ ಯಾವ್ದೋ ಒಂದ್ ಡಿಗ್ರಿ ಬೇಕು. ಸೊ ವೈ ನಾಟ್ BCA? ಬಿಕಾಸ್ ಇವನ್ ಈಗ ಬರ್ತಿರೋ ಫ್ಯೂಚರ್ಗೆ AI ಜಾಸ್ತಿ. ಸೊ I have n number of opportunities in this. I chose this, but still people start telling, why not engineering? Why are you doing degree? It's useless. Society what people is just doctor, engineering ಬಿಟ್ರೆ ಬೇರೆ ಏನೋ ಫೀಲ್ಡ್ ಪೇರೆಂಟ್ಸ್ ಆಲ್ಸೋ ಅದು ಒಂದು ಫಿಕ್ಸ್ ಆಗ್ಬಿಟ್ಟಿದ್ರೆ, ಇಂಜಿನಿಯರಿಂಗ್ ಇಲ್ಲ ಡಾಕ್ಟರ್, ನೀನೇ ದೇವ್ರು, ಒಳ್ಳೆ ಸಂಬಳ ಸಿಗುತ್ತೆ, ಗೌರ್ಮೆಂಟ್ ಜಾಬ್ ಬೆಸ್ಟ್ ಆಗಿರ್ಬೋದು. ಇಷ್ಟು ಇಂಜಿನಿಯರಿಂಗ್ ಅಂತಾರೆ. ಎಷ್ಟೊಂದ್ ಜನ ಇಂಜಿನಿಯರಿಂಗ್ ಮಾಡಿ ಬೇರೆ ಕೆಲಸ ಮಾಡ್ತಿರೋರು. ನಮ್ಮ it's well known for engineers doing other works. Exactly. But still people choose for engineering. You know what half of the engineers do? They'll open their own startups. Own startups they'll open. They does engineering just because of the pressure. Exactly. ಅಂದ್ರೆ ಲೈಕ್ ಇಟ್ಸ್ ಫನಿ, ಬಟ್ ನಮ್ ಕಂಟ್ರಿಯಲ್ಲಿ ಇಂಜಿನಿಯರಿಂಗ್ ಮಾಡಿರೋರು ಡಾಕ್ಟರ್ ಕೆಲಸ ಅಂದ್ಬಿಟ್ಟು ಇನ್ನೇನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಅದು ಒಂದು ಸಿಗ್ಬಿಟ್ರೆ ಡಾಕ್ಟರ್ ಅವ್ರೆ ಆಗ್ಬಿಡ್ತಾರೆ. ಆಮೇಲೆ ಐ ವಾಂಟ್ ಟು ಶೇರ್ ಸಮಥಿಂಗ್ ಫ್ರಮ್ ಐ ಗೆಸ್ 6th ಅನ್ಸುತ್ತೆ. ಗೆಸ್ ವೆನ್ ಐ ವಾಸ್ ಇನ್ ಮೈ ಸ್ಕೂಲಿಂಗ್ 6th ಅಲ್ಲಿ, ಆಗ ನಾನು ಫುಲ್ ಅಥ್ಲೆಟಿಕ್ಸ್ ಅಲ್ಲಿದ್ದೆ. ಲೈಕ್ ಉದ್ದಕ್ಕಿದ್ದಾಳೆ, ಓಡ್ತಾಳೆ, ಉದ್ದ ಹೆಜ್ಜೆ ಹೇಳ್ಬೋದು. ಆಯ್ತು 10th ತನಕ ಬಂತು, ಅಥ್ಲೆಟಿಕ್ಸ್ ಆಯ್ತು. ಐ ವಾಸ್ ಪ್ಲೇಯಿಂಗ್ ಸ್ಟೇಟ್ ಲೆವೆಲ್ ಬ್ಯಾಡ್ಮಿಂಟನ್. ಓಕೆನಾ, ಅದೇ ನನ್ ಡ್ರೀಮ್ ಅಂತ ಫುಲ್ ಕ್ಯಾರಿ ಮಾಡ್ಕೊಂಡ್ ಬಂದೆ. ಗೆಸ್ 4-5 years ಆದ್ರೆ ಬ್ಯಾಡ್ಮಿಂಟನ್ ಸ್ಟೇಟ್ ಲೆವೆಲ್ ಎಲ್ಲ ಕೇರಳಗೆಲ್ಲ ಹೋಗಿ, ಅದಾದ್ಮೇಲೆ NCC ಆಲ್ಸೋ ಮಧ್ಯದಲ್ಲಿ ಬಂತು. ಸೊ ಇಟ್ ವಾಸ್ ಲೈಕ್ NCC ನ ಸ್ಪೋರ್ಟ್ಸ್. ಇಟ್ಸ್ ಲೈಕ್ ನಿನ್ ಸ್ಪೋರ್ಟ್ಸ್ ಹೋದ್ರು ಡೆಡಿಕೇಶನ್ ಬೇಕು, NCC ಹೋದ್ರು ಡೆಡಿಕೇಶನ್ ಬೇಕು, ಬಟ್ ದೆನ್ ಯು ಕಾಂಟ್ ಹ್ಯಾಂಡಲ್ ಬೋತ್. ಸೊ ನಮ್ಗೇನ್ ಅನ್ಸ್ತು ಅಂದ್ರೆ, ಇನ್ನೇನ್ 10th ಬೋರ್ಡ್ ಎಕ್ಸಾಮ್ ಬರ್ಬೇಕಾಯ್ತು. ಸೊ ಐ ಚೋಸ್ ಟು ಕ್ವಿಟ್ ಬೋತ್ ಸ್ಪೋರ್ಟ್ಸ್ ಆಲ್ಸೋ, NCC A ಸರ್ಟಿಫಿಕೇಟ್ ಆಯ್ತು. ಸೊ ನಮ್ಗೇನ್ ಅನ್ಸುತ್ತೆ ಅಂದ್ರೆ, ಪೀಪಲ್ ಶುಡ್ ಸ್ಟಾಪ್ ವಿಟಿಂಗ್ ದೇರ್ ಡ್ರೀಮ್ಸ್ ಅಂತ ಅನ್ಸುತ್ತೆ. ಬಿಕಾಸ್ ನೀನ್ ಎಷ್ಟು ವರ್ಷದಿಂದ ಆಡ್ಕೊಂಡ್ ಬರ್ತಾ ಇದ್ದೀವಿ, ಯು ವಿಲ್ ಫೇಸ್ ಆಲ್ ದಟ್ ಸ್ಟ್ರಗಲ್, ಪೇನ್ಸ್ ಅಂಡ್ ಸಡನ್ಲಿ ಜಸ್ಟ್ ಬಿಕಾಸ್ ಯು ಹ್ಯಾವ್ ಟು ಸ್ಟಡಿ ಯು ವಿಲ್ ಸ್ಟಾಪ್. ಬಟ್ ದೆನ್ ಸ್ಟಡಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಬಟ್ ಐ ಫೀಲ್ಸ್, ವಾಟ್ ಇಫ್ ನಾನು ಸ್ಪೋರ್ಟ್ಸ್ ಅಲ್ಲೇ ಸಕ್ಸಸ್ಫುಲ್ ಆಗಿದ್ರೆ ದ್ಯಾನ್ ಸ್ಟಡೀಸ್? I feel that people should stop quitting on their dreams.
and start working. What do you guys feel? We should never quit on our dreams. Exactly. ಈಗ ಬೇರೆಯವ್ರು ಹೇಳ್ತಾರೆ ಅಂತ ನಾವು ನಮ್ ಏಮ್ ನ ಚೇಂಜ್ ಮಾಡ್ಕೊಂಡು ಹೋಗಿದ್ರೆ ಇಟ್ಸ್ ಪ್ರೆಷರ್ ಆನ್ ಅದ್. Yeah. ಅವ್ರು ಬಂದ್ ನಮ್ ಕೆರಿಯರ್ ನ ಸರಿ ಮಾಡಲ್ಲ. ಅವ್ರ ಏನ್ ಬಾಯಿ ಮಾತಿಗೆ ಹೇಳ್ತಾನೆ ಇರ್ತಾರೆ. ದೇ ಇವನ್ ಟ್ರೈ ಟು ಮ್ಯಾನಿಪುಲೇಟ್ ಅಸ್. ಬಟ್ ಸ್ಟಿಲ್ ಇಟ್ಸ್ ಲೈಕ್ ವಿ ಹ್ಯಾವ್ ಒನ್ ಏಮ್, ವಿ ಹ್ಯಾವ್ ಅ ಗೋಲ್, ವಿ ನೀಡ್ ಟು ಗೋ. But then parents also won't listen to us ಅಲ್ವಾ? ಏನು ಸಾವಿರಾರು ಜನ ಆಡ್ತಾರೆ ಅದ್ರಲ್ಲಿ ನೀನ್ ಎಲ್ಲಿ ರೆಕಗ್ನಿಷನ್ ನೀವ್ ಎಲ್ಲಿ ಕಾಣಿಸ್ತೀರ? ನೀನ್ ಎಲ್ಲಿ ಕಾಣಿಸ್ತೀಯ? ಅಂಡ್ ದೆನ್ ಈಗಿನ ನಡುವೆ ಹೆಂಗಾಗ್ತಾ ಇದೆ ಅಂದ್ರೆ, ಇಫ್ ಯು ವಾಂಟ್ ಟು ಗೋ ಟು ಸಮ್ ಸ್ಪೋರ್ಟ್ಸ್ ಇಟ್ಸ್ ಆಲ್ ಅಬೌಟ್ ಮನಿ. ಹತ್ರ ದುಡ್ಡು ಇರುತ್ತೆ ಹೋಗಾಡ್ತಿ. ಇನ್ನೊಂದು ಇನ್ಫ್ಲುಯೆನ್ಸರ್ಸ್. ಎಕ್ಸಾಕ್ಟ್ಲಿ. ದುಡ್ಡು ಇದೆಯಾ ನೀನ್ ಸಕ್ಸಸ್ಫುಲ್ ಆಗ್ತೀಯಾ, ಇಲ್ಲಾಂದ್ರೆ ನೋ No, ಯು ಡೋಂಟ್ ಗೆಟ್. ಮೋರ್ ಓವರ್ ಇದು ಸೋಷಿಯಲ್ ಮೀಡಿಯಾ ಎಲ್ಲ ಬರಕ್ ಮುಂಚೆ ಅಂದ್ರೆ ಲೈಕ್ ನಾವು ಪ್ರೈಮರಿ ಅಲ್ಲಿ ಇದ್ದಾಗ ಆ ಟೈಮ್ ಅಲ್ಲಿ ನಾವು ಏನಾದ್ರೂ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ರೆ ಲೈಕ್ ಪೇರೆಂಟ್ಸ್ ಸ್ಪೋರ್ಟ್ಸ್ ಅಲ್ಲಿ ಏನಿದೆ ಎಜುಕೇಶನ್ ಮೇಲೆ ಮಾತ್ರ ಫೋಕಸ್ ಮಾಡು, ಸ್ಪೋರ್ಟ್ಸ್ ವೋಂಟ್ ಫೀಡ್ ಯು. ಈಗ ಹೆಂಗಾಗಿದೆ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಇದ್ದು ಅದನ್ನ ಕಂಟಿನ್ಯೂ ಮಾಡಿರೋರು ಫೇಮಸ್ ಆಗ್ತಾರೆ. ಅಂಡ್ ಪೇರೆಂಟ್ಸ್ ಆರ್ ಅಗೇನ್ ಬ್ಲೇಮಿಂಗ್ ಅಸ್, ವೈ ಡಿಂಟ್ ಯು ಡೂ ದಿಸ್? They are the one who told sports doesn't feed you, focus on your academics. ನಾವ್ ಅದ್ ಮಾಡ್ಕೊಂಡ್ ಇದನ್ ಬಿಟ್ಬಿಟ್ರೆ ಈಗ ಅದ್ರಿಂದ ಮುಂದೆ ಬಂದಿರೋರ್ಗೆ ಅವ್ರನ್ನ ತೋರಿಸಿ ಕಂಪೇರ್ ಮಾಡ್ತಾರೆ. ಅಂಡ್ ಇವನ್ ಕೋಚಸ್ nowadays bro, they are just money minded. ಇಟ್ಸ್ ಲೈಕ್ ಏನ್ ಮಾಡುದು, ಎಷ್ಟ್ ಟ್ಯಾಲೆಂಟ್ ಇದೆ ಅಂತ ನೋಡಲ್ಲ, ನಾನ್ ದುಡ್ಡು ಮಾಡ್ಬೇಕು. ಲೈಕ್ ಆಲ್ ಆರ್ ಮನಿ. Even if you don't even have talent, ನೀನು ಪೇ ಮಾಡ್ತೀಯ ಅಂದ್ರೆ ಓಕೆ, ನಿಂಗೆ ಆಡಕ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ದುಡ್ಡು ಮಾಡಿದ್ರೆ. ಮೆನಿ ಪೀಪಲ್ ಆರ್ ಲೈಕ್ ದಟ್. ಆಲ್ವೇಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಮನಿ. ಆವಾಗ ಬೇಡ ಅಂದವರು ಈಗ ಬ್ಲೇಮ್ ಮಾಡಕ್ ಮತ್ತೆ ಅದೇ ಟಾಪಿಕ್ ಇಟ್ಕೊಂಡವ್ರೆ ಪೇರೆಂಟ್ಸ್ ಕೂಡ. ಲೈಕ್ ದೇ ಹ್ಯಾವ್ ಟು ಥಿಂಕ್, ನಾವೇ ತಾನೇ ಬೇಡ ಅಂದಿದ್ವಿ, ಅವ್ರು ಕೇಳಿದಾಗ ಇದೇನ್ ನಿನ್ನ ಫೀಲ್ ಮಾಡಿ. ಫಾರ್ ಮೀ ಇಟ್ಸ್ ಲೈಕ್ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ. ಲೈಕ್ ಮೈ ಫಾದರ್ ವಾಸ್ ನಾಟ್ ಎಂಕರೇಜಿಂಗ್ ಮೀ ಡೈರೆಕ್ಟ್ಲಿ, ಬಟ್ ಫ್ರೆಂಡ್ಸ್ ಹತ್ರ ಅವ್ರು ಹೇಳ್ಕೊಂತಿದ್ರು ನನ್ ಮಗಳು ತುಂಬಾ ಚೆನ್ನಾಗಿ ಡ್ರಾ ಮಾಡ್ತಾರೆ. ಬಟ್ ನನ್ ಮುಂದೆ ಯಾವತ್ತೂ ಆತರ ಮಾಡಿಲ್ಲ. ಲೈಕ್ ಏನ್ ರೋಡ್ ಮೇಲೆ ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡು ಬದುಕ್ ಬಿಡ್ತೀಯಾ ಅಂತ. ಇಟ್ ಹರ್ಟ್ಸ್ ಮೀ ಸೋ ಮಚ್. ಎಂತ ಮಾತ್ರ ಹೇಳ್ತಾರಲ್ಲ ಅಂತ. And then when I left everything, when I met his friends, they were like, ಹೌದು ನೀನ್ ಡ್ರಾಯಿಂಗ್ ಚೆನ್ನಾಗ್ ಮಾಡ್ತೀಯ ಅಂತ. ಹೌದಾ? ನಿಮ್ಮ ಅಪ್ಪ ಹೇಳಿದ್ರು. Why should he hurt me? ಎಕ್ಸಾಕ್ಟ್ಲಿ. Yeah. He can actually tell it to you directly and encourage you to. Yeah, he didn't encourage me directly. He was discouraging me without even doing. And then when I lost interest on it, then got it. Hi, pretty girls. Hi. Do you want to play rapid fire with me? Sure. Shy or cold coffee? Shy. Instagram or Snapchat? Instagram. Who's always late in your band? She always late. One word your friends use for you. Nothing late. I would not. She. What? Texting or calling? Texting. Who's the biggest gossiping here? Oh my god. Okay. One thing you never shared. Food, actually. Food. I would share anything. Food. Chocolates, especially. What about you? Your secrets? No, nothing. She doesn't share anything. Sneakers or heels? Sneakers. Morning class or bunk? Bunk. Bunk. Exactly. Everyone bunks. If you could swap lives with a celebrity for a day, who would it be? Yes. Radhika Pandit. I would dash. Worst excuse you're given for being late? car puncture ಆಗೋಗಿ. Sir, I was eating slow. Bus late ಆಯ್ತು ನಡ್ಕೊ ಒಂದ್ 2 kilometers. I was eating slow, but what the reason I gave was they preferred late. Oh yeah. ಚಟ್ನಿ ರುಬ್ಬದ್ ಲೇಟ್ ಆಯ್ತು. If your life was a movie, what's the type in? Twist ಮೇಲೆ twist. Goal without a goal. ಕೇಳಲೇಬೇಡಿ. ಮಸ್ತ್. A trend you secretly hate? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾರಿನಲ್ಲಿ ಮೂಡಿದ ಬಾಣದಂತೆ. Okay, we'll start that. If your crush walks in right now, what's your reaction? Oh my gosh. ಅಣ್ಣ ಅದ್ ದೂರ ಇರು. ಅಣ್ಣ ನೀನ್ ದೂರ ಇರು. Sorry, I'm in the wrong place. One Vampus memory you will never forget. ಇವ್ ಬಿದ್ದಿರೋದು. ಕಾಲೇಜಲ್ಲಿ ಬಿದ್ದಿರೋದು. I'll never forget it. I guess throwing water to someone who's inside the washroom. No. Yeah, I know that. What is your dream date spot? Beach. Dream it is. Kedarnath. I want to go. Paris. Paris.
Ideal partner in 3 words. Caring, understandable, non-restrictive. Non-restrictive. Doesn't restrict anything. Same cucumber. She's funny. Why are you laughing? She's actually blushing and covering with her hair. Okay, so according to me, he should be caring, a green forest, and daddy's boy. Daddy's boy. Daddy's boy. One that tried you will never ignore. Doubting. Just who's the mom of the group? Mummy. She's my mummy. One word to describe your gang. ಇದ್ರೆ ನೆಮ್ಮದಿಯಾಗಿರ್ಬೇಕು. ಪಕ್ಕದ ನೆಮ್ಮದಿ ಹಾಳು ಮಾಡಿ ಇಕ್ಬೇಕು. ಪಕ್ಕದ ನೆಮ್ಮದಿ ಹಾಳು ಮಾಡಿರ್ಬೇಕು. ಎಲ್ಲರೂ ನೆಮ್ಮದಿ ಹಾಳು ಮಾಡಿ ನಾವು ಚೆನ್ನಾಗಿರ್ಬೇಕು. Worst habit you wanna break. Sleeping, even in the morning, evening, whenever I get a chance, I sleep. Roasting people's. My means roasting people's. Telling everything to everyone. Sharing. Yeah. Sharing. One thing you wanna say to your ex. No, except all. ಮರಳಿ ಬಾರದ ಊರಿಗೆ ಹೋಗ್ತಾನೆ ಟೂರಿಗೆ. Your go-to comfort food. ಇಡ್ಲಿ, ಮಸಾಲೆ ದೋಸೆ, Biryani. What's your favorite emoji? Thumbs up. Yeah, favorite. Whatever the messages, just post like that smiley face. ಸುಮ್ನೆ ಸ್ಮೈಲಿಂಗ್. I crave. 3 things you can't live without. Right. Sleep, food, sleep, mobile. Mummy, sleep, and money. Family, phone, sleep. If you could teleport, where would you go? Bank robbery. I'll go to the food court. Museum. Did you all like the rapid fire questions? Yes, Yeah. Do you all like me? Yeah. So much. And your voice is too pretty. ಬರ್ತೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. Vera love her. ಯಾಕೆ? Yugatilali lerodu. ಪ್ಲೀಸ್ ಬಾ, ಚಾಕಿ ಕೊಡಿಸ್ತೀನಿ. Beta peace. Now I have to go. Bye. Bye. ಬ್ರೋ ಆಕ್ಚುಲಿ ಏನ್ ಗೊತ್ತಾ, ನಮ್ಮಮ್ಮ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾನೆ ಇದ್ರಿ, ಏನಕ್ಕಂತಾನೆ ಗೊತ್ತಿಲ್ಲ. ನೀವ್ ಹೇಳ್ಬಂದಿರ ಅದಕ್ಕೆ. ಹೇಳ್ಬಿಟ್ಟ ಬಂದಿದ್ದೀನಿ. ನಿನ್ನೆ ನೈಟು ಇವ್ಳು ಫೋನ್ ಮಾಡಿ ಹೇಳಿದ ತಕ್ಷಣ ಎಷ್ಟು ಸನಿ ಅಮ್ಮ ಹೋಗ್ ಬರ್ತೀನಿ, ಮಮ್ಮಿ ಹೋಗ್ ಎಲ್ಲಿಗೆ, ಅವ್ರಿಗೆ ಫೋನ್ ಮಾಡ್ಕೊಡು, ನಾನೇ ಮಾತಾಡ್ತೀನಿ. ಎಷ್ಟು ಪರ್ಮಿಷನ್ ಕೇಳ್ಬಿಟ್ಟು ಆಮೇಲೆ ಒಪ್ಸಿ ಬಂದಿರೋದು. ಇನ್ವಿಟೇಷನ್ ಮಮ್ಮಿ ಆಗ್ತೀರಪ್ಪ. ಇನ್ನಂಗೆ ದುಡ್ಡು ಕೊಡ್ತಾರ ಕೇಳಿದಷ್ಟು. ಜಸ್ಟ್ ಹೇಳ್ತಾರೆ ಕೇರ್ಫುಲ್ ಅಂತ ಅಷ್ಟೇ. ಆಮೇಲೆ ಟೈಮಿಂಗ್ಸ್ ಹೇಳಿರ್ತೀನಲ್ಲ, ಇಷ್ಟ ಗಂಟೆಗೆ ಬರ್ತೀರಿ ಅಂತ. ಇವಾಗ ಅದಕ್ಕಿಂತ ಜಾಸ್ತಿ ಆಗ್ಬಿಟ್ರೆ ನಾನು ಅದಕ್ಕಿಂತ ಒಂದಾರ ಎಷ್ಟು ಹೇಳಿರ್ತೀನಿ. ಅದಕ್ಕೂ ಮೀರಿ ಆದ್ರೆ ಬಸ್ ಗಿಸ್ ಅಂತ ಇರೋ ಸುಳ್ಳಂತ ಹೇಳೋದು. ಇಲ್ಲ ಅದಾದ್ಮೇಲೆ ಸ್ವಲ್ಪ ಹೊತ್ತು ನಿಜನೇ ಹೇಳೋದು. ಅಮ್ಮ ನೋಡ್ತಾರಲ್ಲ, ನೋಡ್ಲಿ ನಮ್ಮ ಮಮ್ಮಿ ಹೊಡಿಯೋದಿಲ್ಲ ಬೈಯೋದಿಲ್ಲ. ಅಡ್ವಾಂಟೇಜ್ ತಗೊಂಡ್ಬಿಟ್ಟಿದ್ಯಾ ಅಷ್ಟೊಂದು ತಗೊಳಲ್ಲ. ಗೊತ್ತಾಗ್ತಿಲ್ಲ. ಮಮ್ಮಿಗೆ ನೀಡ್ಬಾರಿ ಗೊತ್ತಾಗುತ್ತೆ. What about you, Deepika? ಏನೋ Auntie. ಮೈ ಮಾಮ್, ನಿಂಗೆ ಗೊತ್ತು, ಶಿಸ್ ಚಿಲ್ ಪರ್ಸನ್. ಆಚೆ ಹೋಗ್ತಾ ಇದ್ರೆ ಒಂದ್ಸತಿ ಮಾಡ್ತಾರೆ, ಊಟ ತಿಂದ ಏನೋ ಫುಲ್ ಚಿಲ್. ಬಟ್ ದೆನ್ ಶಿ ಡಸಂಟ್ ರೆಸ್ಟ್ರಿಕ್ಟ್ ಮೀ, ಬಟ್ ಸ್ಟಿಲ್ ಅವಕ್ಕೂ ಇರುತ್ತಲ್ವಾ, ಎಲ್ಲಾರು ಹೋದ್ರೆ ಅವ್ಳು ಹುಷಾರಾಗಿರ್ಬೇಕು. ಅಂಡ್ ದೆನ್ ಸಮ್ಟೈಮ್ಸ್ ವೆನ್ ದೇ ಡೋಂಟ್ ಅಲೌ ಅಸ್ ಔಟ್, ನಾವು ಫುಲ್ ರೇಗಾಡ್ಬಿಡ್ತೀವಿ. ನನ್ ಫ್ರೆಂಡ್ಸ್ ನೋಡಿದ್ಯಾ ಎಲ್ಲ ಆಚೆ ಹೋಗ್ತಾರೆ, ನನ್ನೆಲ್ಲೂ ಬಿಡಲ್ಲ ಅಂತ. ಬಟ್ ಸಮ್ಟೈಮ್ಸ್ ಅವ್ರು ಹೇಳೋದನ್ನು ನಿಜ. ಇಟ್ಸ್ ಲೈಕ್ ನೀನ್ ಯಾರು ಒಬ್ರು ಹಾಳಾಗೋಗಿರೋ ಫ್ರೆಂಡ್ ಜೊತೆ ಹೋದ್ರೆ ಯು ವಿಲ್ ಕಂಪ್ಲೀಟ್ಲಿ ಸ್ಪಾಯ್ಲ್ಡ್. ಹಾಳಾಗಿರೋ ಫ್ರೆಂಡ್ಸ್ ಗೊತ್ತಿದ್ರು ಯಾಕೆ ಅವ್ರ ಜೊತೆ ಫ್ರೆಂಡ್ಶಿಪ್ ಎಕ್ಸಾಕ್ಟ್ಲಿ, ದಟ್ಸ್ ದಿ ಮೈನ್ ಪಾಯಿಂಟ್. ಅವ್ರು ಸರಿ ಇಲ್ಲ ಅಂತ ಗೊತ್ತಿರ್ತಾನೆ, ಮತ್ತೆ ಅವ್ರ ಜೊತೆನೆ ಹೋಗ್ತೀಯ ಪ್ಲೀಸ್. ಸೊ ನಮ್ಮಮ್ಮ ಏನ್ ಅಷ್ಟೊಂದೇನ್ ಕಾಲ್ ಮಾಡಿದ, ಅಟ್ಲೀಸ್ಟ್ ಇಂದ ನನ್ ಫ್ರೆಂಡ್ಸ್ ಅವ್ರ ತಾರಿಗೆ ಹೇಳೋದು ಒಳ್ಳೇದು. ಕಂಪ್ಲೀಟ್ ಆಪೋಸಿಟ್. ಅವಳ ಮಾತನ್ನ ಅವ್ರ ಅಮ್ಮ ಕೇಳೋದು. What about you, Shweta? My mom, as you know, she's a teacher. ಅವ್ರ ಹತ್ರ ಫೋನ್ ಇರೋದು ಮಾರ್ನಿಂಗ್ ಈವ್ನಿಂಗ್ ಅಷ್ಟೇ. ಅವಾಗ ಮಾಡ್ತಾರೆ, ಡೇ ಅಲ್ಲಿ ಏನಾಯ್ತು, ಇಡೀ ಡೇ ಅಲ್ಲಿ ಏನೇನಾಗುತ್ತೆ ಎಲ್ಲ 1 hour ಅಲ್ಲಿ ಹೇಳ್ಬಿಡೋದು ಅಷ್ಟೇ. Then I feel they're also curious to know what their daughter speaks. ನಂಗನ್ಸೋ ಪ್ರಕಾರ ಅವ್ರ ಸ್ಕೂಲಲ್ಲೂ ಜಾಸ್ತಿ ಫ್ರೆಂಡ್ಸ್ ಇರಲ್ಲ. ಆಮೇಲೆ ಇದ್ರೂನು ದೇ ಬ್ಯಾಕ್ ಬೈಟ್ ಅ ಲಾಟ್. ಹಿಂದೆ ಒಂಥರ ಮುಂದೆ ಒಂಥರ ಇರ್ತಾರೆ ಟೀಚರ್ಸ್ ಅವರೆಲ್ಲ. ಸೊ ದೇ ಫೀಲ್ ದಟ್ ಅಟ್ಲೀಸ್ಟ್ ನನ್ನ ಮಗಳು ನನ್ನ ಜೊತೆ ಮಾತಾಡ್ತಾಳೆ, ದೇ ಶೇರ್ ಎವ್ರಿಥಿಂಗ್ ಅನ್ನೋ ಥಾಟ್ ಅವ್ರಿಗೂ ಇರುತ್ತೆ. You know one thing, we are the means mom's generation is the last generation who has innocent ನಾವ್ ಎಷ್ಟೇ ಹೇಳಿದ್ರೆ ಅಷ್ಟೇ ಓಕೆ ಇವ್ರು ನಿಜಾನೇ ಹೇಳ್ತಿದ್ದಾರೆ ನಮ್ಗೆ ಹೇಳ್ತಾರೆ. ರಿಪೀಟ್ ಕ್ವಶನ್ ಸಹ
ಮಾಡಲ್ಲ, ಯಾಕೆ ಏನು ಅಂತ ಕೇಳಲ್ಲ. ಬಟ್ ದೆನ್ ವಾಟ್ ಐ ಫೀಲ್ ಅಂದ್ರೆ ಒಂದ್ಸತಿ ಅವ್ರು ಟ್ರಸ್ಟ್ ಬ್ರೇಕ್ ಮಾಡಿದ್ರೆ ಮತ್ತೆ ಬರೋದಿತ್. ಸೊ ಅವ್ರಷ್ಟು ಟಾಕ್ಸಿಕ್ ಏನ್ ಯಾರು ಕಾಣಿಸಲ್ಲ ಆಮೇಲೆ ಟ್ರಸ್ಟ್ ಬ್ರೇಕ್ ಆಯ್ತು ಅಂದ್ರೆ. ಹಾಕಿದ್ದಿ ನಿಮ್ ಇಷ್ಟ ಅಂತ ಯಾರ್ಕಾದ್ರು No. ಪೇರೆಂಟ್ಸ್ Deepika is very lucky in case of her mom. She be like, ನನ್ ಗೊತ್ತೇ ಇರಲ್ಲ, ಕಾಲ್ ಬಂದಿರುತ್ತೆ, ಹೇಳು ಏನೀಗ, ನಾನ್ ಬರಲ್ಲ, ಏನ್ ಮಾಡ್ತೀಯಮ್ಮ? I think she's talking to any friend. ಯಾರ್ ಜೊತೆ ಮಾತಾಡ್ತಿದ್ದೀರಿ? ನಮ್ಮಮ್ಮ. ನಮ್ಮಮ್ಮ ತುಂಬಾ ಚಿಲ್ಲು, ಲೈಕ್ she's yeah she's so yeah she's actually She's so she's so friendly. Yeah, too much. Oh, like what kind of when she lost her mobile in our college. ಮೊಬೈಲ್ ಕಳ್ದೋಗಿದೆ, ಬಿಲ್ಟ್ ಎತ್ಕೊಂಡ್ಬಂದಾರ. ಇವ್ ನಾನ್ ಏನ್ ಮಾಡ್ಕೋತೀನಿ ಅನ್ಬಿಟ್ಟು ನಮ್ಮ ಅಣ್ಣದಿರು ಇಬ್ರು ಬಂದಾರೆ ಮನೆವರೆಗೂ ಬಿಟ್ಟು ಹೋಗಕ್ಕೆ. ಇವಳು ಇಬ್ರು ಅಣ್ಣದಿರು ಮನೆವರೆಗೂ ಬಿಟ್ಟು ಹೋಗಿದ್ದ. ಫೋನ್ ಕಳ್ದೋಗೈತೆ ಕಾಲೇಜಲ್ಲಿ. ಅದು ಸೆಲೆಕ್ಷನ್ ಟೈಮ್ ಅಲ್ಲಿ, NCC ಸೆಲೆಕ್ಷನ್ ಟೈಮ್ ಅಲ್ಲಿ ಕಳ್ದೋಗೈತೆ. 3 ಜನನು ಬಂದವ್ರೆ. ಏನಾದ್ರು ಮಾಡ್ಬಿಡ್ತಾರ ಇವ್ರಮ್ಮ ಇವಳಿಗೆ ಅಂತ ಲಿಟರ್ಲಿ ಆಸ್ಕ್. ಎಷ್ಟು ಅಳ್ತಿದ್ದಂಗೆ ಅದಷ್ಟೇ ಪಾಪ ಬಂದವ್ರೆ. ಇಲ್ಲೊಂದ್ ಮಾರ್ಕ್, ಇಲ್ಲೊಂದ್ ಮಾರ್ಕ್. If you don't trust, I have proof about this. But then I'm on doubt. What is the reason in moms being full chill and full strict? I actually have that doubt. Maybe because of their surroundings. Yes, how they were grown up. And then ಅವ್ರಿಗೆ ಇರ್ತಾರಲ್ಲ ಕೊಲೀಗ್ಸ್, ಅವರು ಎಲ್ಲ ಜಾಸ್ತಿ ತಲೆ ತುಂಬಿರ್ತಾರೆ. ಅಂದ್ರೆ ಅದನ್ನೇ ಇರ್ತಾರೆ. Well, if parents are chill, that doesn't mean that even kids can take advantage. ತುಂಬಾ ಜನ ಹಂಗೆ, ನಮ್ಮಮ್ಮ ಏನೋ ಕೇಳಲ್ಲ, ಎಲ್ ಬೇಕಲ್ಲಿ ಹೋಗ್ಬೋದು. ಮತ್ತೆ ತುಂಬಾ ಹಾಳಾಗಿ ಹೋಗ್ಬಿಡ್ತಾರೆ, ಪಾರ್ಟೀಸ್ ಅದಕ್ಕೋಸ್ಕರ ಪೇರೆಂಟ್ಸ್ ಟ್ರಸ್ಟ್ ಮಾಡೋದಕ್ಕೆ ಸ್ವಲ್ಪ ಸರಿ. ಆಮೇಲೆ ಅವ್ರು ಸ್ಟ್ರಿಕ್ಟ್ ಆಗಿದ್ರು ಪ್ರಾಬ್ಲಮ್. It's like kids don't get exposure. ಆಚೆಗಡೆ ಹೆಂಗಿರೋ ತರ ಫೀಲ್ ಆಗುತ್ತೆ, ಆತರ ಫೀಲ್ ಆಗುತ್ತೆ. ಪೇರೆಂಟ್ಸ್ ಅನ್ನೋಕ್ಕಿಂತ ಬೆಸ್ಟ್ ಫ್ರೆಂಡ್ ತರ ಇದ್ರೆ ಇಟ್ಸ್ ಬೆಟರ್. ಐ ಥಿಂಕ್ ಕ್ಯಾನ್ ಶೇರ್ ಮಾಡ್ಬೋದು, ಏನೇ ಇದ್ರು ಶೇರ್ ಮಾಡೋಷ್ಟು ಮಾಡ್ತೀನಿ. ಎಲ್ಲ ಫಿಲ್ಟರ್ಡ್. She also, I know very well about her. Sometimes filtered. ನಾನು fault ಇದ್ರೆ ಪಕ್ಕ ಫಿಲ್ಟರ್ ಮಾಡೋದು. ಎಲ್ಲ ಸ್ಟೋರೀಸ್ ಗೊತ್ತು ಕೆಲವು ಮನೇಲಿ ಹೆಂಗಂದ್ರೆ ಐದರ್ ಅಪ್ಪ ಸ್ಟ್ರಿಕ್ಟ್ ಇರ್ತಾರೆ, ಅಮ್ಮ ಚಿಲ್ ಇರ್ತಾರೆ. ಬಟ್ ದೆನ್ ಐ ಸಿ ಫ್ಯೂ ಮಾಮ್ಸ್ ಇಬ್ರು ಸ್ಟ್ರಿಕ್ಟ್ ಇರ್ತಾರೆ. ಐ ವಂಡರ್ ಹೌ ದ ಕಿಡ್ಸ್ ಲಿವ್. ಲೈಕ್ ಸೈನ್ಸ್ ತಗೋಬಿಟ್ಟಿದ್ರಂತೂ ಗೋವಿಂದ ಅವ್ರ ಕತೆ ಮುಗೀತು. ಎಕ್ಸಾಂಪಲ್ ಓದ್ತಾನೆ ಇರು. ಇಲ್ಲ ಹೋಗ್ತಾನೆ ಅವ್ನು. ಎಂತ ಗೊತ್ತಾ, ನಾಳೆ ಎಕ್ಸಾಮ್ ಅಂತ ಇಂಗ್ರಿ ದಿನ ಓದ್ತಾನ. ಅವ್ನ ಎಷ್ಟೊತ್ತಾರೋ ಬರ್ಲಿ, ಎಲ್ಗಾದ್ರು ಹೋಗಿ ಬರ್ತಾನ ಮನೆಗೆ ಕರೆಕ್ಟಾಗಿ. ಬಟ್ ಆದ್ರೂ ಎಲ್ಲಾ ಪೇರೆಂಟ್ಸ್ ಬಾಯ್ಸ್ ಗೆ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಎಷ್ಟೇ ಇದು ಮಾಡಿದ್ರು ಬಾಯ್ಸ್ ಎಕ್ಸಾಕ್ಟ್ಲಿ ಕ್ವಶನ್ ಬೈ ಕ್ವಶನ್ಸ್ ಕೇಳ್ತಾರೆ. ಅವ್ರ ಜೊತೆ ಆಮೇಲೆ ಫ್ರೆಂಡ್ಸ್ ಜೊತೆ ಇರೋ ಫ್ರೆಂಡ್ಸ್ ಕರೆಕ್ಟ್ ಆಗಿ ಅವ್ರಿಗೆ ಮರ್ಯಾದೆನೇ ಇರಲ್ಲ ಮನೆಯಲ್ಲಿ. ನಮ್ಮ ಒಬ್ಳಿಗಾಗೆ ನಮ್ PU ಅಲ್ಲಿ ಫಸ್ಟ್ ಟೈಮ್ ಅಂದ್ರೆ ಬೆಸ್ಟ್ ಫ್ರೆಂಡ್ ಅನ್ನೋ ಒಂದು ರಿಲೇಶನ್ಶಿಪ್ಗೆ ಬಂದಿದ್ದು PU ಅಲ್ಲಿ. ಅಲ್ಲಿವರೆಗೂ ಜಸ್ಟ್ ಫ್ರೆಂಡ್ಸ್ ಇಲ್ಲ, ಬೆಸ್ಟ್ ಫ್ರೆಂಡ್ ಅನ್ನೋದು ಜಸ್ಟ್ ಫಾರ್ ದ ಫಸ್ಟ್ ಟೈಮ್ ಇನ್ PUC. ಅವಾಗ ಏನ್ ಗೊತ್ತಾ, ಇಟ್ ವಾಸ್ ವೆರಿ ನ್ಯೂ ಫಾರ್ ಮೀ. ಓಕೆ, ನನ್ ವೈಬ್ಗೆ ಮ್ಯಾಚ್ ಆರೋ ಹುಡುಗಿ ಸಿಕ್ಕಿದ್ದಾಳೆ ಬೆಸ್ಟ್ ಫ್ರೆಂಡ್ ಅಂತ. ಫೋನ್ ಬೇರೆ ಇತ್ತು ಕೈಲಿ. ಮನೆಗ್ ಬಂದಿದ ತಕ್ಷಣ ಸ್ಟಾರ್ಟ್ 3 hours 4 hours ಕಾಲ್ ಡ್ಯೂರೇಷನ್ ಹೋಗ್ತಾನೇ ಇರುತ್ತೆ. ನಮ್ಮ ಅಜ್ಜಿ ಶಿ ವಾಸ್ ಟೋಟಲಿ ಫೆಡ್ ಅಪ್. ಅವಳು ಸರಿ ಇಲ್ಲ. ಇಟ್ಸ್ ಮೀ ಹೂ ಇಸ್ ಡೂಯಿಂಗ್ ಇಟ್ ಅಂಡ್ ಶಿ ಇಸ್ ಗೆಟಿಂಗ್ ಬೇಡ್. ಅವಳು ಸರಿ ಇಲ್ಲ. ಬಿಕಾಸ್ ಅವ್ರೇನ್ ಅನ್ಕೊಂಡಿದ್ದಾರೆ, ಶಿ ಈಸ್ ಮೇಕಿಂಗ್ ಮೀ ಗೆಟ್ ಇನ್ ಟು ದಿಸ್, ಶಿ ಈಸ್ ಮೇಕಿಂಗ್ ಮೀ ಸ್ಪಾಯಿಲ್ಡ್ ಅಂತ ಅವ್ರು ಅನ್ಕೊಂಡಿರೋದು. ಬಟ್ ಇಲ್ಲಿ ಒರಿಜಿನಲ್ ಏನು ಅಂದ್ರೆ, ಐ ನೆವರ್ ಹ್ಯಾಡ್ ಫ್ರೆಂಡ್ಸ್ ಲೈಕ್ ದಟ್. ಶಿ ವಾಸ್ ಮೈ ಫಸ್ಟ್ ಬೆಸ್ಟ್ ಫ್ರೆಂಡ್. ಅಂಡ್ ಐ ವಾಸ್ ಲೈಕ್, ಬೆಸ್ಟ್ ಫ್ರೆಂಡ್ ಸಿಕ್ಕಿದಲ್ಲ, ಐ ಹ್ಯಾವ್ ಟು ಟಾಕ್ ಸೋ ಮಚ್ ಟು ಟೆಲ್. ಒಂದಿನ ಕಾಲೇಜಿಗೆ ಬಂದಿಲ್ಲ ಅಂದ್ರೆ ಮುಗೀತು. ಏನ್ ನೆಕ್ಸ್ಟ್ ನೈಟ್ 10 o'clock 11 o'clock ಆದ್ರೂ ಮಾತಾಡ್ತಾನೆ ಇರೋದು. ಅಷ್ಟೇನ್ ಮಾತಾಡ್ತೀರಾ ನೀವು? ಗರ್ಲ್ಸ್ ಕೋಡ್. ಅಂಡ್ ದೆನ್ ಅದ್ ಹೆಂಗಾಗೋಯ್ತು ಅಂದ್ರೆ, ಓಕೆ
ಇವ್ಳು ಫ್ರೆಂಡ್ಶಿಪ್ ಮಾಡಿರೋ ಹುಡುಗಿನೇ ಸರಿ ಇಲ್ಲ, ಅವಳೇ ಸ್ಪಾಯ್ಲ್ ಮಾಡ್ತಿರೋದು ಇವ್ಳನ್ನ. ಬಟ್ ಇಲ್ಲಿ ರಿಯಾಲಿಟಿ ಏನು, ನಾನ್ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಶಿ ಇಸ್ ಜಸ್ಟ್ ಲಿಸನಿಂಗ್ ಟು ಮೀ. ಇಂಥ ಸಿಚುವೇಶನ್ಸ್ ಅಲ್ಲಿ ಪೇರೆಂಟ್ಸ್ಗೆ ನಮ್ ಫ್ರೆಂಡ್ಸ್ ಎನಿಮೀಸ್ ಆಗ್ಬಿಡ್ತಾರೆ. ಆಮೇಲೆ ಕೆಲಸದ ಹೆಂಗಾಗುತ್ತೆ ಅಂದ್ರೆ ದೆಲ್ ಬಿ ಟಾಕಿಂಗ್ ಬ್ಯಾಡ್ ಅಬೌಟ್ ದೆಮ್, ಅವ್ರು ಸರಿ ಇಲ್ಲ ಅಂತ ನಿಮ್ಗೂ ಅದು ಥಾಟ್ ಬಂದ್ಬಿಡುತ್ತೆ ಗೊತ್ತಾ, ಲೈಕ್ ಯು ಫೀಲ್ ಹೌದು ಅವ್ರು ಸರಿ ಇಲ್ಲ. ಇಟ್ ಸಮ್ಟೈಮ್ಸ್ ಹ್ಯಾಪನ್. Then later on they realized, okay, it was not her. They were just friends ಅಷ್ಟೇ. They were not spoiling ಸರಿ anything. ಒಂದ್ ಪ್ಲೇಸ್ ಹೋಗ್ಬೇಕು ಅಂದ್ರೆ ಇಬ್ರು ಡಿಸ್ಕಷನ್ ಮಾಡಲ್ಲ. ಆದ್ರೆ ಮನೇಲಿ ಹೇಳೋದಂದ್ರೆ ಇವ್ರ ಜೊತೆ ಈ ಪ್ಲೇಸಿಗೆ ಹೋಗ್ತಿದೀನಿ, ಅವಳೇ ಎಲ್ಲ ಪ್ಲಾನ್ ಆದ್ರೆ ಡಿಸ್ಕಷನ್ ಮಾಡಿರೋದು ಇಬ್ರು ಮಾಡಿರ್ತಾರೆ. ಆದ್ರೆ ಅವ್ರ ಮನೇಲಿ ನಾವ್ ವಿಲನ್ ಆಗಿರ್ತೀವಿ, ನಮ್ಮ ಮನೇಲಿ ಕೇಸ್ ಏನಂದ್ರೆ ನನ್ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದೀನಲ್ವಾ, ಅವಳ ಮನೇಲಿ ನಮ್ಗಿಂತ ಡಬಲ್ ಸ್ಟ್ರಿಕ್ಟ್ ಮಾರ್ವಾಡಿ ಫ್ಯಾಮಿಲಿ, ರಾಜಸ್ಥಾನೀಸ್ ಇನ್ನೂ ಡಬಲ್ ಸ್ಟ್ರಿಕ್ಟ್. ಆಚೆ ಹೋಗಂಗಿಲ್ಲ, ಯಾರ ಜೊತೆ ಮಾತಾಡಂಗಿಲ್ಲ, ಫೋನ್ ಯೂಸ್ ಮಾಡಂಗಿಲ್ಲ. ಅವ್ರ ಅಪ್ಪ ಬಂದ್ರೆ ಶಿ ಇಸ್ ಲೈಕ್ ಟೋಟಲಿ ಸ್ಕೇರ್ಡ್, ಫೋನ್ ಎಲ್ಲ ಎತ್ತಿಕ್ ಬಿಡೋದು. ಹಿ ಈಸ್ ಅ ಬಿಸ್ನೆಸ್ ಮ್ಯಾನ್. ಅವಾಗ ಬರ್ತಿರ್ತಾರಂತೆ ಮನೆಗೆ, ಅವಾಗ ಶಿಲ್ಗೋ ಟೋಟಲಿ ಆಫ್ಲೈನ್. ಇನ್ಸ್ಟಾ ಯೂಸ್ ಮಾಡ್ತಿರೋದ್ ಗೊತ್ತಾಗ್ಬಾರ್ದು, ವಾಟ್ಸ್ಆಪ್ ಯೂಸ್ ಮಾಡೋದ್ ಗೊತ್ತಾಗ್ಬಾರ್ದು, ಈ ತರ. ಪಾಪ ಶಿ ವಾಸ್ ಗೆಟಿಂಗ್ ಬ್ಲೇಮ್ ಜಸ್ಟ್ ಬಿಕಾಸ್ ಆಫ್ ಟಾಕಿಂಗ್ ಟು ಮೀ. Later on they realized, okay, it was not nobody's fault ಅಂತ. ಇಬ್ರಿಗೂ ಮಾತಾಡಕ್ ಒಳ್ಳೆ ಚಾನ್ಸ್ ಇರುತ್ತೆ ಶೇರಿಂಗ್. ನಿಂಗೂ ಸ್ವಲ್ಪ ಸೇವ್ ಆಗಿರುತ್ತೆ. ನಮಗೇನು ಸ್ಟ್ರಿಕ್ಟ್ ಇಲ್ಲ, ಇದೆ ಲೀವ್ ಮೀ ಫ್ರೀ, ಬಟ್ ಅಲ್ಲಿ ಎಷ್ಟು ಕರೆಕ್ಟ್ ಅನ್ಸಿದೆ ಅವ್ರಿಗೆ ಗೊತ್ತು, ಏನ್ ಕರೆಕ್ಟ್ ಏನ್ ರಾಂಗ್ ಅಂತ. ನಾನು ಅಷ್ಟೇ ಒಂದ್ 2-3 ಸತಿ ಕೇಳ್ತೀನಿ, ಹೋಗ್ಬೋದಾ ಬೇಡ್ವಾ, ಅವ್ರ ಮೈಂಡ್ ಚೇಂಜ್ ಆಯ್ತು ಅಂದ್ರೆ ಓಕೆ ಇಟ್ಸ್ ಕರೆಕ್ಟ್ ಅಂತ. ಅವ್ರ ಮೈಂಡ್ ಚೇಂಜ್ ಆಗೇ ಇಲ್ಲ ಅಂದ್ರೆ ಓಕೆ ಇಟ್ಸ್ ರಾಂಗ್, ನಾನಿನ್ನು ಜಾಸ್ತಿ ಕೇಳ್ಬಾರ್ದು ಅಂತ ನಾನೇ ಸುಮ್ನೆ ಆಗ್ಬಿಡ್ತೀನಿ. ಮನೇಲಿ ಹೇರ್ ಕಟ್ ಮಾಡ್ಸಕು ಮಮ್ಮಿ ಹತ್ರ. ನಮ್ಮ ಅಂದ್ರೆ ಹೇರ್ ವಿಷಯದಲ್ಲಿ ಸ್ಟ್ರೀಟ್ ಹೇರ್ ಕಟ್ ಮಾಡಂಗಿಲ್ಲ, ನಾನು ಹುಡುಗಿ ಆಯ್ತು ಹಂಗೆ. ನಮ್ಮೊಂದ್ ವಿಷಯದಲ್ಲಿ ಪೇರೆಂಟ್ಸ್ ಅಕಾರ್ಡಿಂಗ್ ಟು ಯು ದೀಪಿಕಾ ಪೇರೆಂಟ್ಸ್ ಹೆಂಗಿರ್ಬೇಕು ಎಕ್ಸಾಕ್ಟ್ ಆಗಿ? They should be strict also, chill also. Yeah, it's like if ವರ್ಡ್ ನ ಕೂಡ 50-50 exactly. ಏನಾರು ಫುಲ್ ಚಿಲ್ ಆಗಿದ್ರೆ ಯಾರು ಏನೋ ಕೇಳೋರಿರಲ್ಲ, ಅವ್ರ ಇಷ್ಟ ಬಂದಂಗೆ ಆಡ್ಬೋದು. ಏನಾರು ಫುಲ್ ಸ್ಟ್ರಿಕ್ಟ್ ಆಗಿದ್ರೆ they won't get the exposure outside. ಈಗ ಪಾಪ ಸ್ಟ್ರಿಕ್ಟ್ ಆಗಿದ್ರೆ ಮಮ್ಮಿ ಕೂಲ್ ಆಗಿರ್ತಾರ, ಅವ್ರು ಕೇಳ್ತಾರೆ ಏನು ಎತ್ತ ಅಂತ, ಇವ್ರು ಕೇಳ್ತಾರೆ ಅಂತ ಅವ್ರು ಬಿಡ್ತಾರೆ. ಅದಕ್ಕೆ ಮಮ್ಮಿ ಸ್ಟ್ರಿಕ್ಟ್ ಆಗಿದ್ರೆ ಅವ್ರು ನೋಡ್ಕೋತಾರೆ ಅಂತ ಗಂಡ And then most of the ಮನೇಲಿಗೆ ಹೆಂಗಾಗಿದೆ ಅಂದ್ರೆ as both the parents are working, they can't give time to their children. ಎಕ್ಸಾಕ್ಟ್ಲಿ. Yeah, like In some cases. most of them. ಹಾಸ್ಟೆಲ್ ಬಿಟ್ಬಿಡ್ತಾರೆ. ಅದು ಮೀನ್ಸ್ ಮತ್ತೆ ಮೀನ್ಸ್ ಅವ್ರು ಏನು ಹೇಳ್ಕೊಳಕ್ಕೆ ಏನು ಅಷ್ಟೊಂದು ಫ್ರೀ ಆಗಿ ಏನು ಹೇಳ್ಕೊಳಕ್ ಆಗಲ್ಲ. ದೇ ಫೀಲ್ ಸ್ಕೇರ್ಡ್ ಮೀನ್ಸ್ ಅವ್ರಿಗೆ ಅವರೇ ಪೇರೆಂಟ್ಸ್ ಆಗ್ಬಿಡ್ತಾರೆ, ಜಾಲಿ ಮಾಡ್ತಾರೆ. And then ಅವ್ರನ್ನ ಲೈಕ್ ಫಸ್ಟ್ ಇಂದ ಹಾಸ್ಟೆಲ್ ಹಾಕ್ಬಿಟ್ಟು ಈಗ ಏನಾದ್ರು ಕರ್ಕೊಂಡ್ ಬಂದ್ರೆ ಲೈಕ್ ಅಟ್ ದಿ ಏಜ್ ಆಫ್ 17 or 18, they become independent also. ಅವ್ರಿಗೇನೋ ಹೇಳ್ಬೇಕು ಅಂತ ಅನ್ಸತ್ತೆ ಇಲ್ಲ. They won't create that atmosphere. ಪೇರೆಂಟ್ಸ್ ಆಲ್ಸೋ won't force them. Exactly. ಆದ್ರೆ ನಮ್ಗ ಅನ್ಕೋತೀವಿ ಅಂದ್ರೆ ಬಿಡೋದಿಲ್ಲ, ಊಟ ತಿನ್ನಕ್ಕೂ ಕಲಿತ ದೀಪಿಕಾ, ನಿನ್ ಮನೆಯಲ್ಲಿ ನೀನ್ ಎಲ್ಡೆಸ್ಟ್ ಚೈಲ್ಡ್, ವಾಟ್ ಡು ಯು ಫೀಲ್ ಅಬೌಟ್ ದಟ್? I feel that, I mean, if you have brothers or sisters, they are more pampered ಅಂತ. But then ನಂಗೆ one thing ಏನ್ ಅನ್ಸಿದೆ ಅಂದ್ರೆ, even if they have a second child, their first love will be their first child only. ಅದ್ ನಂಗೆ ಎಷ್ಟೊಂದ್ಸತಿ ಅನ್ಸಿದೆ. ನಮ್ಮ ಅಮ್ಮ ಅಷ್ಟೇ, ಶಿ ಇಸ್ ಅ ಟೀಚರ್, ಓಕೆನಾ, ಇಫ್ ಶಿ ಗೆಟ್ಸ್ ಚಾಕ್ಲೇಟ್ ಎಲ್ ಬಿ ಲೈಕ್ ಚಾಕ್ಲೇಟ್ ತಂದಿದ್ಯಾ ಅಂತ, ಬಟ್ ನನ್ಗಷ್ಟೇ ಕೊಡ್ತಾರೆ, ನನ್ನ ತಮ್ಮಂಗ್ ಕೊಡಲ್ಲ. ದಟ್ ಡಸಂಟ್ ಮೀನ್ ಶಿ ಡಸಂಟ್ ಲೈಕ್ ಹಿಮ್, ಬಟ್ ಮೋರ್ ಪ್ರೀತಿ ಫಸ್ಟ್ ಬೋರ್ನ್ ಇರುತ್ತೆ ಅಂತ. It's completely reverse in your home. Yeah. Being an eldest child, I'll get blamed for everything, even my brother do. ಆಮೇಲೆ ಯು ನೋ ವಾಟ್ ಐ ಹೇಟ್ ದಿ ಮೋಸ್ಟ್, ಫಸ್ಟ್ ಟಾಪಿಕ್ ನನ್ನ ತಮ್ಮನ ಹತ್ರ ಹೋಗಿರುತ್ತೆ, ನೀನೇನು ಓದ್ತಾ ಇಲ್ಲ, ಸೀರಿಯಸ್ ಆಗಿ ತಗೋತಾ ಇಲ್ಲ. ಆ ಟಾಪಿಕ್ ಹಿಂಗಿರೋದು ಹಿಂಗ್ ನನ್ನ ಹತ್ರ ಬಂದ್ಬಿಡುತ್ತೆ, ನಾನು ಆ ಬುಕ್ ಇಟ್ಕೊಬಿಡ್ತೀನಿ, ಸೀರಿಯಸ್ ಆಗಿ ಓದ್ಬೇಕು ಅಂತ. ದಟ್ ಹ್ಯಾಪನ್ಸ್ ಅ ಲಾಟ್ ಬಂದು. ಅಂಡ್ ನಮ್ಮ ಮನೆಯಲ್ಲಿ 4 ಜನರಲ್ಲಿ ನಾನು ಎಲ್ಡೆಸ್ಟ್, ನನ್ ಕಸಿನ್ಸ್ ಇಬ್ರು ಮತ್ತೆ ನನ್ ಬ್ರದರ್ ಅಲ್ವಾ. ಇಟ್ಸ್ ಲೈಕ್ ಅವ್ರು ಏನೋ ಮಾಡಿರ್ತಾರೆ, ನನ್ಗೆ ಅದಕ್ಕೆ ಟ್ರಿಗರ್ ಆಗಿ ನಾನು ಕಿಸ್ಬಿಟ್ಟಿರ್ತೀನಿ, ಸೈಲೆಂಟ್ ಆಗಿರಿ, ಸಮಥಿಂಗ್ ಲೈಕ್ ದಟ್. ಗೋಡೆ ಕೊಟ್ಕೊಳ್ಳೋದು. ಇನ್ನು ಕಾಲೇಜ್ ಹಚ್ಕೊಳ್ಳೋದು ಅದೇ ಬಿಡಿ ಇಷ್ಟೇ ಇರ್ತಾರೆ, ಸೈಲೆಂಟ್ ಆಗಿರಿ ಅಂತ ನಾನ್ ಜೋರಾಗಿ ಕಿರ್ಸ್ತೀನಿ. ಅಲ್ಲಿವರೆಗೂ ಅವ್ರು 3 ಜನ ಮಾಡ್ತಿರೋ ನಾಯ್ಸ್ ಕೇಳಿಸಿರಲ್ಲ. ಯಾವ್ದ ಎಲ್ಡೆಸ್ಟ್ ಚೈಲ್ಡ್, ಯು ನೀಡ್ ಟು ಗೆಟ್ ಅಡ್ಜಸ್ಟೆಡ್.
Yes. What if I'm eldest? Even I am the child. I was also grown up from their age. ಈಗ ಲೈಕ್ ನನ್ಗೂ ನನ್ನ ತಮ್ಮನಿಗೂ 7 years difference. As soon as he was born, I was being treated like, okay, you are already grown up. You have to take care of yourself. ಈಗ ನಾನು ಆ ಏಜ್ ಅಲ್ಲಿ ಇಗ್ನೋರ್ ಆಗಿದ್ದೆ. ದೇ ಡಿಂಟ್ ಡೂ ಇಟ್ ಪರ್ಪಸ್ಲಿ, ಬಟ್ ಐ ವಾಸ್ ಬೀನ್ ಇಗ್ನೋರ್ಡ್. ಅದೇ ಏಜ್ಗೆ ನನ್ನ ತಮ್ಮ ಬಂದಾಗ ಸೇಮ್ ಏಜ್ ಅಲ್ಲಿ ನಾನೇನ್ ಮಾಡ್ತಿದ್ದೆ ಅದನ್ನ ಅವ್ನ್ ಮಾಡಂಗಿಲ್ಲ. ಯಾಕೆ? he is younger one. You have to take care of him. Who will take care of me? Why about me? ಆಮೇಲೆ ಟಾಕ್ ಹೆಂಗ್ ಬರುತ್ತೆ ಅಂದ್ರೆ ಏನಾದ್ರು ದೊಡ್ಡದಾಗ್ ಜಗಳ ನಡಿಬೇಕಾರೆ ಅವ್ರ ಅಮ್ಮ ಬಿ ಲೈಕ್ ಅಕ್ಕ ಸರಿ ಇದ್ರೆ ತಾನೆ ತಮ್ಮನು ಸರಿ. The others, and you see. And then there was a discussion in our class, okay, I guess accounts class, the topic was like, if you have a younger sibling or someone, it is you who are sacrificing everything. You're sacrificing your mom, your dad, your bed, your love, everything. ಹುಡುಗಿರದ್ಮೇಲೆ ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗ್ಬೇಡಿ, ಇಂಡಿಪೆಂಡೆಂಟ್ ಆಗಿ ದುಡಿದು ಜೀವನ ನಡೆಸೋದನ್ನ ಕಲಿಬೇಕು. ಇನ್ನೊಂದು ಒಂದ್ ಪಾರ್ಟ್ ನಾವ್ ಏನ್ ಡಿಸೈಡ್ ಮಾಡಿರ್ತೀವೋ, ಮೀನ್ಸ್ ನಮ್ದೊಂದ್ ಗೋಲ್ ಇರುತ್ತೆ, ಅದ್ ಗೋಲ್ ಫಿನಿಶ್ ಆಗೋವರೆಗೂ ಮೀನ್ಸ್ ಅಕ್ಕಪಕ್ಕ ಹೇಳ್ತಾ No ಇರ್ತಾರೆ, distraction. ಡಿಸ್ಟ್ರಾಕ್ಟ್ ಆಗ್ದಿರಾ ನಮ್ ಓನ್ ಪಾತಲ್ಲೇ ಹೋದ್ರೆ ಏನ್ ಸೆಟ್ ಮಾಡ್ಕೊಂಡು ಈಗ ಅದೇ ಪಾತಲ್ಲೇ ಹೋಗ್ಬೇಕು. ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತ ಚೇಂಜ್ ಆಗ್ಬಾರ್ದು. ಫಸ್ಟ್ ಓದು, ಆಮೇಲೆ ಜಾಬ್ ಮಾಡು, ಆಮೇಲೆ ದುಡಿ. And then nowadays women in business has a lot of scope. So I feel that ನಾವ್ ಈ ಜನರೇಷನ್ ಅವರೇ ಎಲ್ಲಾ ಥಾಟ್ಸ್ ಎಲ್ಲ ಹಾಕಿ if we upbring the generation, I feel people will follow us. Like if ಒಬ್ರು ಮೋಟಿವೇಶನ್ ಆಗಿದ್ರೆ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸೊ ಐ ಫೀಲ್ ದಟ್ ವಿ ಹ್ಯಾವ್ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್ ಅಂಡ್ ಲೆಟ್ ಯೋರ್ ಥಾಟ್ಸ್ ವಿನ್ ಮೋರ್ ದೆನ್ ಅದರ್ಸ್ ಥಾಟ್ಸ್. that's right. We need to be successful and also give hope to others who are still doubting about themselves. ನಾನು ಹೇಳ್ದೆ ನಮ್ಮ ಅಮ್ಮ ಹೋಗಿ ಹೇಳಿ ಅಂತ Bye bye. Bye.